ಏನಾಗ್ತಾ ಇದ್ದಾರೆ? ಮೊದಲು ಥರ ಬರ್ತಾ ಇಲ್ಲ. ಹಾಂ, ಮೊದಲ ಥರ ಬರ್ತಾ ಇಲ್ವಾ? ಎಲ್ಲಿ ಇಲ್ಲಿ 3 ಬಾಕ್ಸ್ ಇರ್ತಾ ಇತ್ತಾ? ಹಾಂ, 3 ಬಾಕ್ಸ್ ಇದ್ದರೆ ಅಲ್ಲಿ ರೀಸೆಂಟ್ ಕಾಲು ಅದೆಲ್ಲ ಕಾಲ್ ಹಿಸ್ಟ್ರಿ ಬರ್ತಾ ಇತ್ತು. ಇನ್ನೇನು ಬರ್ತಾ ಇಲ್ಲ? ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ತಾ ಇಲ್ಲ. ಹಾಂ, ಸರಿ, ಒಂದು ಸೆಕೆಂಡ್. ಏನು ಮಾಡೋಣ ಅಂದರೆ ಅದೇ ಥರ ಮಾಡಬೇಕಂದ್ರೆ ಸುಮ್ಮನೆ ಇಲ್ಲಿ ಫೋನ್ ಬಟನ್ ಇದೆಯಲ್ಲ, ಇಲ್ಲಿ ಇಟ್ಕೊಂಡ್ರೆ ಆಮೇಲೆ ಆ್ಯಪ್ ಇನ್ಫೋ ಇದೆ, ಆಮೇಲೆ ಸ್ಟೋರೇಜ್ ಯೂಸೇಜ್ ಇದೆ, ಅದು ಕ್ಲಿಯರ್ ಮಾಡೋಣ. ಇನ್ನೊಂದು ಆಪ್ಷನ್ ಕೊಡ್ತೀನಿ, ಇದಕ್ಕೆ ಬದಲು ಅದು ಯೂಸ್ ಮಾಡಿ ನೋಡೋಣ. ಇದು ಜಸ್ಟ್ ಚೆಕ್ ಮಾಡೋಕ್ಕೆ ಮಾಡ್ತಾಯಿದ್ದೀನಿ, ಆ ಥರ ಬರುತ್ತಾ ಇಲ್ಲ ಅಂತ ನೋಡೋಣ. ಓಕೆ, ಈಗ ಓಪನ್ ಮಾಡಿರಿ. ಈಗ ಈ ಥರ ಇದೆ. ಫೇವ್ರೇಟ್ ಅಂತ ಇಲ್ಲಿ ತೋರಿಸ್ತಾ ಇಲ್ಲ. ಈಗ ರೀಸೆಂಟ್ ಅಂತ ಹೋದರೆ ಇಲ್ಲಿ ಸಿಗೋದಿಲ್ಲ, ಹಿಸ್ಟ್ರಿ ಎಲ್ಲ ಬರುತ್ತೆ ಅಲ್ಲಿ. ಸ್ವಲ್ಪ ಟೈಮ್ ಆಗ್ತದೆ ಲೋಡ್ ಆಗೋಕ್ಕೆ. ಈಗ ಗೊತ್ತಾಯ್ತಾ? ಹಿಂಗೆ ಬಂದರೆ ಕರೆಕ್ಟ್ ಅಲ್ಲ? ಮುಂಚೆ ಹೇಗಿದೆ ಹಾಗೆ. ಈಗ ಪಕ್ಕದಲ್ಲಿ ಕಾಂಟ್ಯಾಕ್ಟ್ಸ್ ಇದೆ, ಓಕೆನಾ? ಇದು ಕರೆಕ್ಟ್ ಇದೆಯಾ? ಇದು ಕರೆಕ್ಟ್ ಇದೆ. ಫೇವ್ರೇಟ್ಸ್ ಅಂದರೆ ನೀವು ಕಾಲ್ ಮಾಡ್ತಾ ಇದ್ದರೆ ಅದು ಬಂದುಬಿಡುತ್ತೆ, ತಾನಾಗಿ ಅಲ್ಲಿ ಸೇರುತ್ತೆ. ಅದಿಲ್ಲ ಅಂದರೆ ಅದು ಅಕಸ್ಮಾತ್ ಇದೇ ಯೂಸ್ ಮಾಡಿ ಇದು ಮತ್ತೆ ತೋರಿಸಿಲ್ಲ ಅಂದರೆ ಒಂದು ಡೈಲರ್ ಒಂದು ಆ್ಯಡ್ ಮಾಡ್ಕೊಳ್ಳೋಣ ಅಷ್ಟೇ. ಇಲ್ಲೋಗಿ ಫೋನ್ ಅಂತ ಟೈಪ್ ಮಾಡಿರಿ, ಡೈಲರ್, DIL ಡೈಲರು. ಓಕೆ, ಇಲ್ಲಿ ಫೋನ್ ಅಂತಿದೆ ಒಂದು. ಇವೆಲ್ಲ ಆ್ಯಡ್ಸ್ ಬರ್ತಾ ಇರುತ್ತೆ ಇದಕ್ಕೆ, ಅರ್ಥ ಆಯ್ತಾ? ಅದಕ್ಕೋಸ್ಕರ ಇನ್ಸ್ಟಾಲ್ ಮಾಡಲ್ಲ, ಒಂದು ಮಾಡಿ ನೋಡ್ತೀನಿ ರೀ. ಒಂದು ಸ್ವಲ್ಪ ಜಾಸ್ತಿ ಜನ ಯೂಸ್ ಮಾಡ್ತಾ ಇದ್ದಾರೆ ನೋಡಿ, 10 ಲಕ್ಷ ಯೂಸ್ ಮಾಡ್ತಾ ಇದ್ದಾರೆ ಜನ. ನೋಡೋಣ ಹಾಕಿ. ಅಕಸ್ಮಾತ್ ಅಲ್ಲಿ ಕಾಣಿಸಿಲ್ಲ ಅಂದರೆ ಇದು ಯೂಸ್ ಮಾಡಿ. ಸೆಟ್ ಡಿಫಾಲ್ಟು. ಆಮೇಲೆ ಇದು ಅದು ಫೋನು ಅಲ್ಲಿ. ಈಗ ನೋಡಿ, ಈಗ ಕರೆಕ್ಟ್ ಇದೆಯಾ? ಹಿಂಗೆ ಇಲ್ಲಿ ರೀಸೆಂಟ್ ಇದೆ ಕಾಲ್ಸು, ಅರ್ಥ ಆಯ್ತಾ? ಇಲ್ಲಿ ಕಾಂಟ್ಯಾಕ್ಟ್ಸ್ ಇದ್ದಾವೆ, ಇಲ್ಲಿ ಸೇಮು. ಅಕಸ್ಮಾತ್ ಇಲ್ಲಿ ವರ್ಕ್ ಆಗಿದ್ದರೆ ಪರವಾಗಿಲ್ಲ, ಇಲ್ಲಾಂದರೆ ಇದಕ್ಕೆ ರೀಸೆಟ್ ಮಾಡ್ಕೊಳ್ಳೋಣ. ಯಾವುದು ಇದು ಪರವಾಗಿಲ್ಲ ಅನ್ಸತ್ತಲ್ಲ? ಇನ್ನೊಂದು ಯಾವುದೋ ಒಂದು ನಿಮಿಷ. ಹಾಂ, ಇದು ಈಗ ಇದಲ್ಲ, ಇದು